ಏಂಜಲ್ ಒನ್ ಡಿಮೆಂಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಆಪ್ಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿಕೊಂಡೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಏಂಜಲ್ ಒನ್ನಲ್ಲಿ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ. ಈಗ ನೀವು ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಈಗ ನಾನು ನಮ್ಮ ಮೊಬೈಲ್ ನಂಬರ್ ಬಂದು ಎಂಟ್ರ್ ಒಂದು ಮಾಡ್ಕೊಳ್ತೀನಿ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ, ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTP ಎಂಟ್ರ್ ಮಾಡಿ. ಈಗ ನಾನು OTP ಬಂದು ಎಂಟ್ರ್ ಬಂದು ಮಾಡ್ಕೊಳ್ತೀನಿ. ಸೊ OTP ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಇರುತ್ತೆ, ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಒಂದು ಸ್ಟೆಪ್ ಆಗಿ ಕಂಪ್ಲೀಟ್ ಮಾಡಿ ಏಂಜಲ್ ಒನ್ನಲ್ಲಿ ಡಿಮೆಂಟ್ ಅಕೌಂಟ್ ಬಂದು ಓಪನ್ ಒಂದು ಮಾಡಿಕೊಳ್ಳೋಣ. ಯುವರ್ ಫುಲ್ ನೇಮ್ ಕೇಳುತ್ತೆ, ನಿಮ್ಮ ಫುಲ್ ನೇಮ್ ಎಂಟ್ರ್ ಮಾಡಿಕೊಳ್ಳಿ. ಆಸ್ ಇಟ್ ಈಸ್ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಕೈದಲ್ಲಿರಿದ್ರೆ ಸೇಮ್ ಆಸ್ ಇಟ್ ಈಸ್ ಹಾಗೆ ಎಂಟ್ರ್ ಮಾಡಿ, ಇಲ್ಲಾಂದರೆ ನಿಮ್ಮ ಹೆಸರು ಮಾತ್ರ ಎಂಟ್ರ್ ಮಾಡಿ. ಕಂಟಿನ್ಯೂ ಆಪ್ಷನ್ ಕೊಡಿ. ಕಂಟಿನ್ಯೂ ಆಪ್ಷನ್ ಕೊಟ್ಟಿದ ನಂತರ ಲೋಡ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ಬಂದು ಆ್ಯಡ್ ಯುವರ್ ಇಮೇಲ್ ಅಡ್ರೆಸ್ ಟು ಸ್ಟಾರ್ಟ್ KYC ವೆರಿಫಿಕೇಷನ್ ಇರುತ್ತೆ. ಸೊ ಆಲ್ರೆಡಿ ನೀವು ಕಂಟಿನ್ಯೂ ವಿತ್ ಗೂಗಲ್ ಇದ್ದರೆ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟು ಸಿಂಕ್ ಮಾಡಿಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಮೇಲ್ ಅಡ್ರೆಸ್ ಎಂಟ್ರ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಎಂಟ್ರ್ ಮಾಡಿಕೊಳ್ಳಿ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಸೇಮ್ ಪ್ರಾಸೆಸ್ ನೀವು ಮೊಬೈಲ್ ಡಿವೈಸ್ನಲ್ಲಿ, PC-ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಫಾಲೋ ಮಾಡಿಕೊಳ್ಳಿ. ನಿಮ್ಮ ಇಮೇಲ್ ಅಡ್ರೆಸ್ಗೆ OTP ರಿಸೀವ್ ಆಗಿರುತ್ತೆ, OTP ಎಂಟ್ರ್ ಮಾಡಿ. ಈಗ ನಾನು OTP ಬಂದು ಎಂಟ್ರ್ ಮಾಡ್ತೀನಿ. ಸಬ್ಮಿಟ್ ಇರುತ್ತೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಬಂದು ಹಾಗೆ ಫೆಚ್ ಆಗುತ್ತೆ. ಪರ್ಫೆಕ್ಟಾಗಿ ಇದೆ ಇಲ್ವೋ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಬಂದು ಫೆಚ್ ಆಗಿದೆ ನಂಬರ್. ಸೊ ಪರ್ಫೆಕ್ಟ್ ಆಗಿದೆ. ಪ್ರೊಸೀಡ್ ಟು ಡಿಜಿಲಾಕರ್ ಇರುತ್ತೆ, ಪ್ರೊಸೀಡ್ ಟು ಡಿಜಿಲಾಕರ್ ಕ್ಲಿಕ್ ಮಾಡಿ. ಈಗ ನಾವು ಪ್ರೊಸೀಡ್ ಟು ಡಿಜಿಲಾಕರ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಲೋಡ್ ಆಗಿದ ನಂತರ ನಮಗೆ ಡಿಜಿಲಾಕರ್ ಬಂದು ಓಪನ್ ಆಗುತ್ತೆ. ಡಿಜಿಲಾಕರ್ ಓಪನ್ ಆಗಿದ ನಂತರ ಪಾಪಪ್ಪಲ್ಲಿ ಅಲೋ ಆಪ್ಷನ್ ಇರುತ್ತೆ, ಅಲೋ ಆಪ್ಷನ್ ಕೊಡಿ. ಅಲೋ ಆಪ್ಷನ್ ನಾವು ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಡಿಜಿಲಾಕರ್ನಲ್ಲಿ ಎಂಟರ್ ಆಧಾರ್ ನಂಬರ್ ಇರುತ್ತೆ, ನಿಮ್ಮ ಆಧಾರ್ ನಂಬರ್ ಎಂಟ್ರ್ ಮಾಡಿಕೊಳ್ಳಿ, ಕ್ಯಾಪ್ಚೆ ಎಂಟ್ರ್ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ನಂಬರ್ ಆ್ಯಂಡ್ ಕ್ಯಾಪ್ಚೆ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ, ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಕ್ ಮಾಡಿಕೊಳ್ಳಿ. ಆಧಾರ್ ನಂಬರ್ ಪರ್ಫೆಕ್ಟಾಗಿ ಕೊಡಿ, ರಾಂಗಾಗಿ ಬಂದು ಕೊಡಬೇಡಿ, OTP ಇಶ್ಯೂ ಆಗುತ್ತೆ. ಇವಾಗ ನಾವು ಆಧಾರ್ ನಂಬರ್ ಕ್ಯಾಪ್ಚೆ ನೋಡಿ ಟೈಪ್ ಮಾಡಿಕೊಳ್ಳೋಣ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಬಂದು OTP ರಿಸೀವ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, OTP ಎಂಟ್ರ್ ಮಾಡಿ. ಈಗ ನನಗೆ OTP ರಿಸೀವ್ ಆಯಿತು, OTP ಬಂದು ಎಂಟ್ರ್ ಮಾಡ್ತೀನಿ. ಎಂಟ್ರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಆಪ್ಷನ್ ಬಂದು ಕ್ಲಿಕ್ ಮಾಡಿ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಇರುತ್ತೆ. ಪಿನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಆಪ್ಷನ್ ಇರುತ್ತೆ, ಫಾರ್ಗೆಟ್ ಕೊಡಿ. ಫಾರ್ಗೆಟ್ ಕೊಟ್ಟಿದ ನಂತರ ಲೋಡ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ಬಂದು ನಿಮ್ಮ ಪಿನ್ ಬಂದು ಗೊತ್ತಿಲ್ಲ ಅಂದರೆ ಪಿನ್ ಬಂದು ರೀಸೆಟ್ ಬಂದು ಮಾಡ್ಕೋಬೋದು. ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ನಾವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿ. ಪ್ಯಾನ್ ಕಾರ್ಡ್ನಲ್ಲಿ ಹೇಗಿದೆಯೋ ಹಾಗೆ ಎಂಟ್ರ್ ಮಾಡಬೇಕು. ಡೇಟು, ಮಂತು, ಇಯರು ಬಂದು ನೀವು ಎಂಟ್ರ್ ಮಾಡಿಕೊಳ್ಳಿ. ಇವಾಗ ಎಂಟ್ರ್ ಮಾಡಿದ ನಂತರ ಕಂಟಿನ್ಯೂ ಕೊಡಿ. ಹೊಸ ಪಿನ್ 6 ಡಿಜಿಟ್ ನಂಬರ್ ಎಂಟ್ರ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್ 6 ನಂಬರ್ ನಿಮ್ಗೆ ಏದು ಗೊತ್ತೋ ಅದು ನೀವು ಎಂಟ್ರ್ ಮಾಡಿಕೊಳ್ಳಿ. ಎಂಟ್ರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಆಪ್ಷನ್ ಕೊಡಿ. ಕಂಟಿನ್ಯೂ ಆಪ್ಷನ್ ಕೊಟ್ಟಿದ ನಂತರ ಲೋಡ್ ಆಗುತ್ತೆ. ಡಿಜಿಲಾಕರ್ ಬಂದು ಫೆಚ್ ಆಗುತ್ತೆ, ವೆಯ್ಟ್ ಮಾಡಿ. ಈಗ ನಮ್ಗೆ ಡಿಜಿಲಾಕರ್ ಬಂದು ಲೋಡ್ ಆಗ್ತಿದೆ. ಲೋಡ್ ಆಗಿದ ನಂತರ ಫೆಚ್ ಆಗುತ್ತೆ. ಅಲೋ ಆಪ್ಷನ್ ಕೊಡಿ. ಅಲೋ ಆಪ್ಷನ್ ಕೊಟ್ಟಿದ ನಂತರ ಅಕೌಂಟ್ ಬಂದಿದ್ದಾಗುತ್ತೆ, ಸಕ್ಸಸ್ಫುಲ್ಲಾಗಿ ಫೆಚ್ ಆಗಿದೆ. ಇವಾಗ ಆಟೋಮೆಟಿಕ್ಕಾಗಿ ರೀಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಈಗ ನಮ್ಗೆ ರೀಡೇಟ್ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಗೆ ಕಂಪ್ಲೀಟ್ ಮಾಡೋದಂತ ನೋಡೋಣ. ಈ ಸ್ಟೆಪ್ನಲ್ಲಿ ಬಂದು ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಮ್ಯಾನುವಲ್ ಇರುತ್ತೆ, ವೆರಿಫೈ ವಿತ್ UPI ಇರುತ್ತೆ. ಎರಡು ಆಪ್ಷನಲ್ಲಿ ಏದನ್ನು ನೀವು ಚೂಸ್ ಮಾಡ್ಕೋಬೋದು. ಇವಾಗ ನಾವು ಮ್ಯಾನುವಲ್ ಆಗಿ ಚೂಸ್ ಮಾಡೋಣ. ಆ್ಯಡ್ ಬ್ಯಾಂಕ್ ಡೀಟೇಲ್ ಇರುತ್ತೆ, ಕೊಡಿ. ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಎಂಟ್ರ್ ಮಾಡಿಕೊಳ್ಳಿ. ಇವಾಗ ನಾವು ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಎಂಟ್ರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಆಪ್ಷನ್ ಬಂದು ನಾವು ಕ್ಲಿಕ್ ಮಾಡಿಕೊಳ್ಳೋಣ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫೈ ಆಗುತ್ತೆ. ಈ ಪ್ರಾಸೆಸಲ್ಲಿ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ₹1 ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ವೆರಿಫಿಕೇಷನ್ಗಾಗಿ. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಅಪ್ಲೋಡ್ ಆಧಾರ್ ಕಾರ್ಡ್ ಇರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಅಪ್ಲೋಡ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಫ್ರಂಟ್ ಸೈಡ್ ಫೋಟೋ ಇರುತ್ತೆ, ಒಂದು ಸೈಡ್ ಅಪ್ಲೋಡ್ ಮಾಡಿ. ಕ್ಯಾಮ್ರಾದಲ್ಲಿ ಫೋಟೋ ಹಿಡಿದು ನಿಮ್ಮ ಮೊಬೈಲ್ನಲ್ಲಿ ಬ್ಯಾಕ್ ಸೈಡ್ ಅಡ್ರೆಸ್ ಇರುತ್ತೆ, ಫೋಟೋ ತೆಗೆದು ಫ್ರಂಟ್ ಆ್ಯಂಡ್ ಬ್ಯಾಕ್ ಸಪ್ರೇಟಾಗಿ ಅಪ್ಲೋಡ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಆಗುತ್ತೆ.
ಇವಾಗ ನಾವು ಅಪ್ಲೋಡ್ ಬಂದು ಮಾಡೋಣ. ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಇರುತ್ತೆ, ಸಬ್ಮಿಟ್ ಆಪ್ಷನ್ ಕೊಡಿ. ಸಬ್ಮಿಟ್ ಆಪ್ಷನ್ ಕೊಟ್ಟಿದ ನಂತರ ನಿಮ್ಮ ಅಡ್ರೆಸ್ ಶೋ ಆಗುತ್ತೆ ಬಿಲೋ. ಪರ್ಫೆಕ್ಟ್ ಆಗಿದೆಯಲ್ಲ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಆಧಾರ್ನಲ್ಲಿ ಹೇಗಿದೋ ಹಾಗೆ ಬರುತ್ತೆ. ಕನ್ಫರ್ಮಿಗೆ ಕೊಡಿ. ಕನ್ಫರ್ಮ್ ಕೊಟ್ಟಿದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಹೋಗುತ್ತೆ. ಇವಾಗ ನಾವು ಕನ್ಫರ್ಮ್ ಕೊಡೋಣ. ಕನ್ಫರ್ಮ್ ಕ್ಲಿಕ್ ಮಾಡಿದ ನಂತರ ಈ ಸ್ಟೆಪ್ಪಲ್ಲಿ ಬಂದು ಸೆಲ್ಫಿ ಕೇಳುತ್ತೆ. ಸೆಲ್ಫಿ ಫೋಟೋ ಅಪ್ಲೋಡ್ ಮಾಡಿ. ನಿಮ್ಮ ಪಿ ಸಿಯಲ್ಲಾಗಲಿ ಮೊಬೈಲ್ನಲ್ಲಾಗಲಿ ಆಲೋ ಕ್ಯಾಮ್ರಾ ಆಕ್ಸಸ್ ಕೊಟ್ಬಿಟ್ಟು ಸೆಲ್ಫಿ ಫೋಟೋ ಬಂದು ತೆಗೆದು ಅಪ್ಲೋಡ್ ಮಾಡಿ. ಇವಾಗ ನಾನು ಸೆಲ್ಫಿ ಫೋಟೋ ಬಂದು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಆಲೋ ಕೊಡಿ. ನೀವು ಕ್ಯಾನ್ಸಲ್ ಕೊಟ್ಟರೆ ಈಗ ಡೆನ್ ಬರುತ್ತೆ. ಸೆಲ್ಫಿ ಫೋಟೋ ಇಲ್ದಿರೋದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಬಂದು ಓಪನ್ ಆಗೋಲ್ಲ. ವೆರಿಫಿಕೇಷನ್ಗಾಗಿ ನೀವೇ ಅಕೌಂಟ್ ಓಪನ್ ಮಾಡ್ತೀರಂತ ವೆರಿಫಿಕೇಷನ್ಗಾಗಿ. ಇವಾಗ ನಾನು ವೆರಿಫೈ ಬಂದು ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಡ್ರಾ ಮಾಡಿ. ಸೇಮ್ ಎಸ್ ಪ್ಯಾನ್ ಕಾರ್ಡ್ ಆಗಿ ಆಗಿದೆ ಹಂಗೆ ನಿಮ್ಗೆ ಸಿಗ್ನೇಚರ್ ಡ್ರಾ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಆಲ್ರೆಡಿ ನಾವು ಬ್ಯಾಂಕ್ ಡೀಟೇಲ್ ಮೊಬೈಲ್ ನಂಬರ್ ಪರ್ಫೆಕ್ಟ್ ಆಗಿದೆ. ಪ್ರೊಸೀಡ್ ಆಪ್ಷನ್ ಕೊಡೋಣ. ಲೆಟ್ಸ್ ಆಕ್ಟಿವೇಟ್ ಡೆರಿವೇಟಿವ್ ಫೀಚರ್ ಆಪ್ಷನ್ ಕರೆಂಟ್ ಕಮ್ಯುನಿಟೀಸ್ ಬಂದು ನಾವು ಎನೇಬಲ್ ಮಾಡಬೇಕು. ಅದರಿಂದ ನಾವು ಪ್ರೊಸೀಡ್ ಕೊಡೋಣ. ಇಲ್ಲಾಂದರೆ ನಿಮ್ಮ ಸೆಗ್ಮೆಂಟ್ ಬಂದು ಆಕ್ಟಿವೇಟ್ ಬಂದು ಆಗಲ್ಲ. ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಈ ಸ್ಟೆಪ್ಪಲ್ಲಿ ಬಂದು ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಎಂಟರ್ ಮಾಡಿ. ಇವಾಗ ನಮಗೆ ಒ ಟಿ ಪಿ ರಿಸೀವ್ ಆಗಿದೆ. ಒ ಟಿ ಪಿ ಟೈಪ್ ಮಾಡಿಕೊಳ್ಳೋಣ. 6 ಡಿಜಿಟ್ ಒ ಟಿ ಪಿ ಪರ್ಫೆಕ್ಟಾಗಿ ಕೊಡಿ, ರಾಂಗಾಗಿ ಬಂದು ಕೊಡಬೇಡಿ. ಇವಾಗ ನನಗೆ ಒ ಟಿ ಪಿ ರಿಸೀವ್ ಆಗಿದೆ. ನಾನು ಒ ಟಿ ಪಿ ಬಂದು ಟೈಪ್ ಮಾಡ್ತಿದ್ದೀನಿ. ಟೈಪ್ ಮಾಡಿದ ನಂತರ ಕನ್ಫರ್ಮ್ ಇರುತ್ತೆ. ಕನ್ಫರ್ಮ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ. ಸೊ ಒ ಟಿ ಪಿ ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಆಪ್ಷನ್ ಮೇಲೆ ಆಟೋಮೆಟಿಕ್ಕಾಗಿ ವ್ಯಾಲಿಡೇಟ್ ಬಂದು ಆಗುತ್ತೆ. ಡಿಸ್ಕವರಿಂಗ್ ಅಕೌಂಟ್ ಬರುತ್ತೆ, ಲೋಡ್ ಆಗುತ್ತೆ. ರಿಫ್ರೆಶ್ ಮಾಡಬೇಡಿ. ಲಿಂಕ್ ಆ್ಯಂಡ್ ಪ್ರೈವೇಟ್ ಕನ್ಸೆಂಟ್ ಇರುತ್ತೆ, ಕ್ಲಿಕ್ ಮಾಡಿ. ಅಕೌಂಟ್ ಬಂದು ಲಿಂಕ್ ಮಾಡಬೇಕೀಗ. ಸೆಂಡಿಂಗ್ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದು ರಿಸೀವ್ ಆಗುತ್ತೆ. ಅಗೈನ್ ನಿಮ್ಮ ಮೊಬೈಲ್ ನಂಬರ್ಗೆ ಆ ಒ ಟಿ ಪಿ ಬಂದು ಎಂಟ್ರ್ ಮಾಡಿಕೊಳ್ಳಿ. ಸಮ್ಟೈಮ್ ನಿಮ್ಗೆ ಲೋಡ್ ಆಗಿದ್ದರೆ ಪೇಜ್ ತಿರುಗಿ ರಿಟರ್ನ್ ಬಂದರೆ ಲಿಂಕ್ ಆ್ಯಂಡ್ ಪ್ರೈವೇಟ್ ಕನ್ಸೆಂಟ್ ಇರುತ್ತೆ, ತಿರುಗಿ ಕ್ಲಿಕ್ ಮಾಡಿ. ತಿರುಗಿ ಕ್ಲಿಕ್ ಮಾಡಿದ ನಂತರ ಸೆಂಡಿಂಗ್ ಒ ಟಿ ಪಿ ಬರುತ್ತೆ. ಲೋಡ್ ಆಗಿದ ನಂತರ ನೆಕ್ಸ್ಟ್ ಪೇಜ್ ಬಂದು ಬರುತ್ತೆ. ಈ ಪೇಜ್ನಲ್ಲಿ ಒ ಟಿ ಪಿ ವೆರಿಫಿಕೇಷನ್ಗೆ ಹೇಳುತ್ತೆ. ಒ ಟಿ ಪಿ ವೆರಿಫಿಕೇಷನ್ ಬಂದು ಅಪ್ಡೇಟ್ ಮಾಡಿ. ನಿಮ್ಮ ಒ ಟಿ ಪಿ ರಿಸೀವ್ ಆಗಿದ್ದಲ್ಲ ನಿಮ್ಮ ಮೊಬೈಲ್ ನಂಬರ್ಗೆ ಆ ಒ ಟಿ ಪಿ ಬಂದು ಇಲ್ಲಿ ಎಂಟ್ರ್ ಮಾಡಿ. ಒ ಟಿ ಪಿ ಎಂಟ್ರ್ ಮಾಡಿದ ನಂತರ ಕನ್ಫರ್ಮ್ ಇರುತ್ತೆ. ಆಟೋಮೆಟಿಕ್ಕಾಗಿ ವ್ಯಾಲಿಡೇಟ್ ಆಗುತ್ತೆ. ವ್ಯಾಲಿಡೇಟಿಂಗ್ ಒ ಟಿ ಪಿ ಬರುತ್ತೆ, ವೆಯ್ಟ್ ಮಾಡಿ. ಸೊ ವ್ಯಾಲಿಡೇಟ್ ಆಗಿದ ನಂತರ ನೆಕ್ಸ್ಟಿಗೆ ಬಂದು ಹೋಗುತ್ತೆ. ಸೊ ನೀವು ಒ ಟಿ ಪಿ ರಾಂಗಾಗಿ ಎಂಟ್ರ್ ಮಾಡಿದ್ರೆ ವ್ಯಾಲಿಡೇಟ್ ಬಂದು ಆಗಲ್ಲ. ಸೊ ಅಗೇನ್ ನಾವು ಎಂಟ್ರ್ ಮಾಡಿಕೊಳ್ಳೋಣ. ಸೊ ಎಂಟ್ರ್ ಮಾಡಿದ ನಂತರ ವ್ಯಾಲಿಡೇಟಿಂಗ್ ಒ ಟಿ ಪಿ ಬರುತ್ತೆ. ಥ್ಯಾಂಕ್ ಯು ಕನ್ಸೆಂಟ್ ಇಸ್ ರಿಸೀವ್ಡ್ ಸಕ್ಸಸ್ಫುಲಿ ಬರುತ್ತೆ. ಸೊ ಕಂಟಿನ್ಯೂ ಯುವರ್ ಜರ್ನಿ ಬರುತ್ತೆ. ಸೊ ಸಕ್ಸಸ್ಫುಲ್ಲಾಗಿ ನಾವು ಲಿಂಕ್ ಬಂದು ಮಾಡಿದ್ದೀವಿ. ಆಕ್ಟಿವೇಟ್ ಡೆರಿವೇಟಿವ್ ಸೆಗ್ಮೆಂಟ್ ಇದೆ. ಡೆರಿವೇಟಿವ್ ಸೆಗ್ಮೆಂಟ್ ಬಂದು ನಾವು ಆಕ್ಟಿವೇಟ್ ಬಂದು ಮಾಡ್ಕೊಳ್ಳಿ. ಸೇಮ್ ಟೈಮ್ ನೀವು ಅಕೌಂಟ್ ಮಾಡೋವಾಗ ಡೆರಿವೇಟಿವ್ ಸೆಗ್ಮೆಂಟ್ ಬಂದು ಆಕ್ಟಿವೇಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ತಿರುಗಿ ಆಕ್ಟಿವೇಟ್ ಮಾಡಬೇಕಂದ್ರೆ ಡಬಲ್ ಕೆಲಸ ಆಗುತ್ತೆ. ಸೊ ಆನ್ಯುವಲ್ ಇನ್ಕಮ್ ಬಂದು ಚೂಸ್ ಮಾಡಿಕೊಳ್ಳಿ. ನಾನು 1.1 to 5 lakhs ಬಂದು ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ನಂತರ ಅದರ್ ಆಪ್ಷನ್ ಇರುತ್ತೆ. ಅದರ್ ಆಪ್ಷನ್ ಇಂಡಿವಿಜುವಲ್ ಬಂದು ಕೊಡಿ. ನಾವು ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡಿದ್ದೀನಿ, ಇಂಡಿವಿಜುವಲ್ ಕೊಡಿ. ಅದರ್ ಚೂಸ್ ಮಾಡಿಟ್ಟು ವ್ಯಾಲ್ಯೂ ಆಡೆಡ್ ಪ್ಲಾನ್ ಚೂಸ್ ಮಾಡಿಕೊಳ್ಳಿ. ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದು ಟಿಕ್ ಮಾಡಿಕೊಳ್ಳಿ. ಡಿ ಡಿ ಪಿ ಐ ಸ್ಟ್ಯಾಟಸ್ ಬಂದು ಕೊಡಿ. ಕಂಟಿನ್ಯೂ ವಿತ್ ರೆಕಮೆಂಡೆಡ್ ಪ್ಲಾನ್ ಇರುತ್ತೆ, ಕಂಟಿನ್ಯೂ ಕೊಟ್ಬಿಡಿ. ಮೇಲಾ ಫೀಮೇಲಾ ಅದರ ಕೊಡಿ. ಮ್ಯಾರಿಡಾ ಅನ್ಮ್ಯಾರಿಡಾ ಡಿವರ್ಸಾ ಕೊಡಿ. ಚೂಸ್ ಮಾಡಿದ ನಂತರ ಫಾದರ್ ನೇಮ್ ಕೇಳುತ್ತೆ. ಇಲ್ಲಿ ಫಾದರ್ ನೇಮ್ ಬಂದು ಎಂಟ್ರ್ ಮಾಡಿಕೊಳ್ಳಿ. ನಿಮ್ಮ ಫಾದರ್ ನೇಮ್ ಬಂದು ಎಂಟ್ರ್ ಮಾಡಿದ ನಂತರ ಆಲ್ ಪ್ರಾಡಕ್ಟ್ಸ್ ಇರುತ್ತೆ. ಆಲ್ ಪ್ರಾಡಕ್ಟ್ಸ್ ಬಂದು ಚೂಸ್ ಮಾಡಿಕೊಳ್ಳಿ. ಮ್ಯಾನ್ಯುವಲ್ ಚೂಸ್ ಮಾಡ್ಕೋಬೇಡಿ. ಟ್ರೇಡಿಂಗ್ ಸೆಗ್ಮೆಂಟ್ ಬಂದು ಆಲ್ ಕೊಡಿ. ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್, ಎಫ್ ಎನ್ ಒ, ಕಮ್ಯುನಿಟಿ, ಕರೆನ್ಸಿ ಇರುತ್ತೆ. ಆಲ್ ಪ್ರಾಡಕ್ಟ್ ಕೊಡಿ. ಕಂಟಿನ್ಯೂ ಕೊಟ್ಬಿಡಿ. ಕಂಟಿನ್ಯೂ ಕೊಟ್ಟಿದ ನಂತರ ಆಪ್ಟೇಷನಲ್ ಕೊಡಿ. ನಾಮಿನಿ ಬಂದು ಆಪ್ಟೇಷನಲ್ ಕೊಡಿ. ನೆಕ್ಸ್ಟ್ ಕಿಂತ ಬಿಡೋ ನೀವು ಅಪ್ಡೇಟ್ ಮಾಡ್ಕೋಬೋದು. ಅಕೌಂಟ್ ಓಪನ್ ಆಗಿದ ನಂತರ ಅಕೌಂಟ್ ಓಪನಿಂಗ್ ಫಾರ್ಮ್ ಪ್ರಿವ್ಯೂ ಇರುತ್ತೆ. ನಾವೆಲ್ಲ KYCದಲ್ಲಿ ಡಿಜಿಟಲಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಿ. ಸೊ ಪ್ರಾಬ್ಲಮ್ ಏನಿರಲ್ಲ. ಪ್ರೊಸೀಡ್ ಟು ಇ ಸೈನ್ ಕೊಡಿ. ಫೈನಲ್ ಸ್ಟೆಪ್ನಲ್ಲಿ ಬಂದು ಇ ಸೈನ್ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಅಕೌಂಟ್ ಬಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಬಂದು ಈ ಮುದ್ರಾದಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಸೆಂಡ್ ಒ ಟಿ ಪಿ ಬರುತ್ತೆ. ಸೆಂಡ್ ಒ ಟಿ ಪಿ ಕೊಡಿ. ಇವಾಗ ನಾವು ಒ ಟಿ ಪಿ ರಿಸೀವ್ ಆಗಿದ ನಂತರ ಒ ಟಿ ಪಿ ಎಂಟರ್ ಮಾಡಿಕೊಳ್ಳೋಣ. ಈ ಮುದ್ರಲ್ಲಿ ಸಮ್ಟೈಮ್ ಆಧಾರ್ ಒ ಟಿ ಪಿ ಡಿಲೇ ಆಗುತ್ತೆ, ವೆಯ್ಟ್ ಮಾಡಿ. ಒ ಟಿ ಪಿ ರಿಸೀವ್ ಆದ ನಂತರ ಟೈಪ್ ಮಾಡಿ. ಇವಾಗ ನಾನು ಬಂದು ಎಂಟರ್ ಮಾಡ್ತಿದ್ದೀನಿ ನೋಡಿ. ಒ ಟಿ ಪಿ ಎಂಟರ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಎನೇಬಲ್ ಆಗುತ್ತೆ.
ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ನಿಮ್ಮ ಅಪ್ಲಿಕೇಶನ್ ಬಂದು ರಿವ್ಯೂಗೆ ಹೋಗುತ್ತೆ. ಇನ್ನು ರಿವ್ಯೂ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಮೆಸೇಜ್ ಬರುತ್ತೆ, ನಿಮ್ಮ ಕ್ಲೈಂಟ್ ಐ ಡಿ ನಿಮ್ಮ ಅಕೌಂಟ್ ಬಂದು ಓಪನ್ ಆಗಿದೆ ಅಂತ. ನೆಕ್ಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಏಂಜಲ್ ಒನ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಏಂಜಲ್ ಒನ್ ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ಏಂಜಲ್ ಒನ್ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಲಾಗಿನ್ ಐ ಡಿ ಬಂದು ನಿಮ್ಮ ಮೆಸೇಜ್ ಬರುತ್ತೆ. ನಿಮ್ಮ ಲಾಗಿನ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ಪ್ಲಸ್ ಕ್ಲೈಂಟ್ ಐ ಡಿ ಬರುತ್ತೆ. ಸೇಮ್ ಎಲ್ಲರೂ ನೀವು ಲಾಗಿನ್ ಬಂದು ಮಾಡ್ಕೋಬೋದು. ಈಗ ನೋಡಿದ್ರಲ್ಲ, ಸೊ ಏಂಜಲ್ ಒನ್ನಲ್ಲಿ ಡಿಮ್ಯಾಂಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ, ಎಲ್ಲರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.